ಇವತ್ತ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮುಖಾಂತರ ಕಲಬುರಗಿ PWDನಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಅಮೀನ್ ಮುಕ್ತಾರ್ ಅಹಮದ್ ಅಂತ ಮೊನ್ನೆ ಚಾರ್ಜ್ ತಗೊಂಡಿದ್ದಾರೆ. ಇವರಿಗೆ 4-5 ತಿಂಗಳಿಂದ ಇವರ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು. ಲೋಕಾಯುಕ್ತ ರೇಡ್ ಆದಾಗ ಮರುದಿನ ನನ್ನ ಹತ್ರ ಲೋಕಲ್ ಸೋಷಿಯಲ್ ಮೀಡಿಯಾದವರು 4-5 ಜನ ಬಂದಿದ್ರು. ನಮ್ಮ ವಾರ್ಡ್ ಸಮಸ್ಯೆಗೆ ನಮ್ಮ ತಾಯರ್ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, ಸಮಸ್ಯೆ ಸಲ ಬಂದಿದ್ರು. ಬಂದಾಗ ಅಮೀನ್ ಮುಕ್ತಾರ್ ಅವ್ರ ಬಗ್ಗೆ ಕೇಳಿದಾಗ ನಾನು ಹೇಳಿದೆ, ಇವತ್ತು ಲೋಕಾಯುಕ್ತವರೇನು ಅಮೀನ್ ಮುಕ್ತಾರ್ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಇನ್ಕ್ವೈರಿ ಆಗಬೇಕು. ಯಾಕಂದ್ರೆ ಅಮೀನ್ ಮುಕ್ತಾರ್ ಅಂತ ವ್ಯಕ್ತಿ ಕಲಬುರಗಿ ಜಿಲ್ಲೆನಲ್ಲಿ ಬೇನಾಮಿ ಆಸ್ತಿಗಳು ಮತ್ತೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಫಂಡಿಂಗ್ ಮಾಡೋದು ಇಂಥವೆಲ್ಲ ಮಾಡ್ತಾರಂತ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿದ್ದು. ಇವತ್ತಿಗೆ 5 ದಿನ ಆಯಿತು, 5 ತಿಂಗಳಾಯಿತು ಅದು ನಾನು ಸ್ಟೇಟ್ಮೆಂಟ್ ಕೊಟ್ಟು. ಮೊನ್ನೆ ರಾತ್ರಿ 6:30 ಸುಮಾರು 7 ಗಂಟೆ ನಾನು ಕೂಡ ಚೇರ್ಮನ್ ಅವ್ರ ಜೊತೆ ಅವ್ರ ಚೇರ್ಮನ್ನಲ್ಲಿ ಕೂತಿದ್ದೆ, ಮಜಾರ್ ಆಲಂ ಖಾನ್ ಅವರು. ಯಾವುದೋ ಕೆಲಸಕ್ಕೆ ನಾನು ಹೋಗಿದ್ದೆ. ಕೂತಾಗ ಅಮೀನ್ ಮುಕ್ತಾರ್ ಅವರು ಅಲ್ಲಿ ಬರ್ತಾರೆ. ನಾನು ಮಜಾರ್ ಆಲಂ ಖಾನ್ ಅವರಿಗೆ ಹೇಳಿದೆ, ಅಮೀನ್ ಮುಕ್ತಾರ್ ಸಾಹೇಬ್ ಬಂದಿಲ್ಲ, ನಾನು ಆಫೀಸರ್ ತಾವು ಮಾತಾಡ್ಬೋದು, ಸ್ಟೂಡೆಂಟ್ ಇಂಜಿನಿಯರ್ ಏನೋ ಪರ್ಸನಲ್ ಕೆಲಸ ಇರ್ಬೋದು ಅಂದಾಗ ಅಮೀನ್ ಮುಕ್ತಾರ್ ಅವರು ನಾನು ಕಳ್ತಾರೆ. ಸಿಟಿಗೆ ಬಂದು ತುಂಬ ಬೈಟಲ್ಲಿ ತುಮಾಸೆ ಕಾಮೆ ಅಂತ ಹಿಂದಿನಲ್ಲಿ ನನ್ನ ಯಾಕೆ ಸರ್ ಇಷ್ಟು ಸಿಟಿಗೆ ಬರ್ತಾ ಇದ್ದೀವಿ, ನಾ कलबुर्गी जिले मगरमच्छ इतनी गोतिरली, मगरमच्छ के मुंह में अगर आए तो हमारे झगड़े में तुम खत्म हो जाते ಅಂತ ಅಮೀನ್ ಮುಕ್ತಾರ್ ನನ್ನ ಮಾತಾಡ್ತಾರೆ. ಅಂತ ಏನ್ ಮಾತಾಡ್ತಾ ಇದ್ದೀರಿ ಸರ್, ನಮ್ಗೆ ಹೇಳ್ತಾರಿಲ್ಲ, ನೀವು ಪ್ರೆಸ್ ಮೀಟ್ ಹೆಂಗ್ ಮಾಡಿ ನಮ್ಮ ವಿರುದ್ಧ ಹೆಂಗ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಹೌದು ಸರ್, ನಿಮ್ಗೆ ನಾನು ಏನೇ ಅಂತ ನೀವು ಡಿಫಾರ್ಮೇಶನ್ ಹಾಕೋದಿತ್ತು ತಪ್ಪಿದೆ. ಈಗ 5 ತಿಂಗಳಾದ್ಮೇಲೆ ನೀವು ನನಗೆ ಈ ತರ ಮಾತಾಡೋದು, ನಾನು ಆ ಭಾಗದ ಒಂದು ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ನಿಂತ್ಕೊಂಡು ಏನ್ ಸರ್ ಇದು ನಿಮ್ದು ಅಂತ ಅಂದಾಗ, ನಂದು ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ನಾನು ಲೋಕಾಯುಕ್ತ ಇನ್ಕ್ವೈರಿ ಮಾಡಾಗ ಇನ್ನೊಬ್ಬರಿಗೆ ಯಾವ ಕ್ಲೀನ್ ಚಿಟ್ ಆಗಿಲ್ಲ ಅಮೀನ್ ಮುಕ್ತಾರ್ ಅವರು ಅಂದಾಗ, ಲೋಕಾಯುಕ್ತ ಕ್ಲೀನ್ ಚಿಟ್ ಈಗ ನಾಯಕ್ ಮಾಡಿ ಸರ್ ಅಂದ್ರೆ, ಇಲ್ಲ ನೀವು ಬೇಗ ವಾಟ್ಸಪ್ ಮಾಡ್ತೀನಿ, ಲೋಕಾಯುಕ್ತರು ನಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ನೀನ್ ನೆಕ್ಸ್ಟ್ ಟೈಮ್ ನಾವು ವಿರೋಧ ಮಾತಾಡಿದ್ರೆ ಮತ್ತ ಮೊಸಳೆ ಯಾವ ತರ ನುಂಗಾಗ್ತದ ಆ ತರ ಮತ್ತ ನುಂಗ್ಬೇಕಾಗ್ತದ ನಿಮಗೆ ಅಂತ ಈ ತರ ಅಮೀನ್ ಮುಕ್ತಾರ್ ಮಾತಾಡಿದ್ರು. ಇಮಿಡಿಯೇಟ್ JDS ಚೇರ್ಮನ್ ಅವರು ಯಾಕೆ ಆ ತರ ಮಾತಾಡ್ತಾ ಇದ್ದೀರಿ ಅಂತ ಅಮೀನ್ ಮುಕ್ತಾರ್ ಅವರು ಹೇಳ್ತಾರೆ. ಮಜಾರ್ ಆಲಂ ಖಾನ್ ಪ್ರೆಸ್ ಮೀಟ್ ಅಂದ್ರೆ ಒಂದು ನಾಯಕ ಇದ್ದ ಮೇಲೆ ಜನರು ಬೆಳಗ್ಗೆ ಪ್ರೆಸ್ ಸಿಕ್ಕಿದಾಗ ಅಥವಾ ಯಾವುದೇ ಒಂದು ವಿಷಯದಾಗ ಹೋದಾಗ ಕೆಲವು ವಿಷಯಗಳ ಮೇಲೆ ಕೇಳಿದಾಗ ಅವ್ರು ರಿಯಾಕ್ಷನ್ ಮಾಡ್ಬೇಕಾಗ್ತದೆ. ಮತ್ತೆ ನಿನ್ನೆ ರಾತ್ರಿ ಅಮೀನ್ ಮುಕ್ತಾರ್ ಅವ್ರನ್ನ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಮಜಾರ್ ಆಲಂ ಖಾನ್ ಅವ್ರು ನಂಗೆ ಫೋನ್ ಮಾಡಿದ್ರು, ಅದು ನಾ ಏನೇ ಹೇಳಿದ್ದೇನೋ ಅದು ಇದಕ್ಕೆ ತೆಕ್ಕೋತೀನಿ ಮಾತುಗಳು, ನಿಮಗೆ ಮನಸ್ಸಿಗೆ ಬೇಜಾರಾಗಿದೆ ಅಲ್ಲ ಅಂತ ಅಮೀನ್ ಮುಕ್ತಾರ್ ಅವ್ರು ನಂಗೆ ಮಾತಾಡ್ತಾರೆ. ಅಮೀನ್ ಮುಕ್ತಾರ್ ಅವರು ನಂಬರ್ ನನ್ನ ಹತ್ರ ಇಲ್ಲ, ಒಂದು ಸೆಕೆಂಡ್ ಕೇಳಿಸ್ತಾರೆ. ಸರ್ ನಮಸ್ಕಾರ. ಯಾರು ಸರ್? ನಮಸ್ಕಾರ ಸರ್, ಹೇಳಿ. ಹನ್ನೊಂದು ನಿಮಿಷ ಇದೆ, ನನ್ನ ಕ್ಲಿಪ್ ಎಲ್ಲರಿಗೆ ನಾನು ಕಳಿಸ್ತೀನಿ. ನಾನು ಹೇಳಿದ್ದು ನೀವು ತಪ್ಪು ತಿಳ್ಕೊಂಡ್ರೆ ಅಂತ ಮಜಾರ್ ಆಲಂ ಖಾನ್ ಹೇಳ್ತಾರೆ ಅಂತ ಅಮೀನ್ ಮುಕ್ತಾರ್ ಒಪ್ಕೊತಾನೆ ನಾನು ಹೇಳಿದಂತ ರೆಕಾರ್ಡ್ ನಲ್ಲಿ. ಮತ್ತೆ ಆಮೇಲೆ ನನಗೆ ಮಗರ್ಮಚ್ಚ ನಿಮ್ಗೆ ಹೇಳಿದ್ದೀನಿ ನಾನು, ರಾಜಕಾರಣಿ ಲೀಡರ್ಗಳು ಮಗರ್ಮಚ್ಚ ಇರ್ತಾರೆ, ನಾವೆಲ್ಲ ಸಣ್ಣ ಮೀಣಗಳು ಅಂತ ಮಾತು ಚೇಂಜ್ ಮಾಡ್ತಾನೆ ಅಮೀನ್ ಮುಕ್ತಾರ್. ನಾನು ಸರ್ ನಿಮ್ಮ ಜೊತೆ ನಾನು ಮಾತಾಡೋದಿಲ್ಲ, ದಯವಿಟ್ಟು ತಾವು ಕಾಲ್ ಮಾಡಬೇಡ್ರಿ ಅಂತ ವಾಟ್ಸಪ್ ಕಾಲ್ ಬಂದಾಗ ನಾನು ಬೇರೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡೆ, ನಾಳೆ ಸುಮ್ಮನೆ ಪ್ರೂಫ್ ಆಗಿ ಇರಲಿ ಅಂತ. ಯಾಕಂದ್ರೆ ಈಗ ಅಮೀನ್ ಮುಕ್ತಾರ್ ಕಡೆಯಿಂದ ನನಗೆ ಜೀವದ ಬೆದರಿಕೆ ಇದೆ. ಅವ್ರು ಮಾತಾಡೋ ಸ್ಟೈಲು, ಕಲಬುರಗಿ ಜಿಲ್ಲೆನಲ್ಲಿ ಬಹಳಷ್ಟು ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ. ಮತ್ತೆ ನಮ್ಮ ಚೆಕ್ ಪೋಸ್ಟ್ ಹತ್ರ 200 ಬೆಡ್ಡಿನ ಹಾಸ್ಪಿಟಲ್ ಅಮೀನ್ ಮುಕ್ತಾರ್ ತಮ್ಗೆಲ್ಲ ಗೊತ್ತಿರ್ಬೋದು. ಸಂಜೆವಾಡಿ ಪೇಪರ್ದವ್ರು ನನ್ನ ಪ್ರಾಪರ್ಟಿ ಇದೆ ಅಪೋಸಿಟ್ ನಲ್ಲಿ.
ಇವೆಲ್ಲ ಬೇನಾಮಿಗಳು ಆಗ್ತಾ ಇದೆ. ರಾಜಕಾರಣಿಗಳು ಫುಲ್ ಸಪೋರ್ಟ್ ಇದೆ ಅವರಿಗೆ, ಭಯ ಅನ್ನೋದಿಲ್ಲ. ಇವತ್ತು ಲೋಕಾಯುಕ್ತವ್ರ ಬಗ್ಗೆ ಇಷ್ಟು ಹಗುರಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಲೋಕಾಯುಕ್ತ ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಇಂಥ ಆಫೀಸರ್ಗಳಿಗೆ 4 ತಿಂಗಳಾಯ್ತು ಲೋಕಾಯುಕ್ತ ರೇಡ್ ಆಗಿ ಕಲಬುರಗಿ ಜಿಲ್ಲೆದಾಗ ಇವ್ರಿಗೆ ಹೆಂಗ ಸುಪ್ರೀಡೆಂಟ್ ಇಂಜರ್ ಮಾಡಿ ತಗೊಂಡ್ ಬಂದಿದಾರ ಅಂತ ನನ್ನ ಪ್ರಶ್ನೆ ಇಲ್ಲಿದ್ದಂತ ಸರ್ಕಾರಿ ಇಲ್ಲಿದ್ದಂತ ಮಂತ್ರಿಗಳಿಗೆ. 3-4 ಆಫೀಸರ್ಸ್ ಬಂದಿದ್ದಾರೆ ಲೋಕಾಯುಕ್ತ ರೇಡ್ ಆಗ್ಬೋದು ಸರ್, ತಮ್ಮ ಗಮನಕ್ಕೆ ಇರ್ಬೋದು. ಅಂದ್ರೆ ಏನು ಲೋಕಾಯುಕ್ತ ಭಯ ಇಲ್ವಾ ಇವ್ರ ಮೇಲೆ? ಇಂಥ ಆಫೀಸರ್ಗಳಿಗೆ ಕಲಬುರಗಿ ಜಿಲ್ಲೆದಾಗ ಬಂದ್ರೆ ಡ್ಯೂಟಿ ಮಾಡೋಂತ ಸರ್ಕಾರಿಗಳು ಕೊಡ್ತಾ ಇದೆಯಾ ಅಂತ ನಮ್ಗೆ ತಿಳಿದಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ನಾನು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಇವತ್ತು ಕಲಬುರಗಿ ಆಗ್ಲಿ ಇಡೀ ಕರ್ನಾಟಕದಾಗ ಈ ಸುದ್ದಿ ಹೋಗ್ಬೇಕು. ಇಂಥ ಆಫೀಸರ್ಸ್ ಒಂದು JDS ಮುಖಂಡ, ನಾನು 16 ವರ್ಷದಿಂದ ಈ ಪಾರ್ಟಿದಾಗ ನಾನು ಯುವ ನಾಯಕ ಆಗಿ ನಾನು ದುಡಿತಾ ಇದ್ದೀನಿ, ನಾನು ಕ್ಯಾಂಡಿಡೇಟ್ ಆಗಿದೆ. ಒಂದು JDS ಗೆ ಟಾರ್ಗೆಟ್ ಮಾಡಿ ನಮ್ಮ ಪಾರ್ಟಿ ವಿರುದ್ಧ ಮಾತಾಡ್ತಾ ಇದ್ದಾರೋ ನಮ್ಗೆ ಟಾರ್ಗೆಟ್ ಮಾಡಿದಾರೋ ಅದು ಅರ್ಥ ಆಗ್ತಾ ಇಲ್ಲ. ಅಮೀನ್ ಮುಕ್ತಾರ್ ಸುಪ್ರೀಡೆಂಟ್ ಇಂಜಿನಿಯರ್ ಆಗಿ ಈ ತರ ಮಾತಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ತೇನೆ. ನೀನು ಮೊನ್ನೆ छोड़ो जी, मेरे को पूरे लोग मेरे जॉब में हैं, तुम किसके पास जाना है जाओ. ನಾನು ಒಂದು ಆಫೀಸರ್ ಅಂತ ನಾನು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಸರ್, ನಾ ಕುರ್ಚಿಗೆ ನಾನು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ನಾನು ತಿರುಗಿ ಮಾತಾಡಿಲ್ಲ. ठीक है साहब आप बड़े हैं ठीक है ಅಂತ ನಾನು ಅಲ್ಲಿ ಬಂದ್ಬಿಟ್ಟೆ. ನಿನ್ನೆ ನಾನು ಹೋಗಿ ACP ಸುಬೇದಾರ್ ಅವರಿಗೆ ಭೇಟಿಯಾಗಿ ಶಕೀಲ್ ಅಲಿಗೆ ಅವರು ನನ್ನ ಫೋನ್ ಪಿಕ್ ಮಾಡಿದ್ರು. ನಾನು ಹೇಳಿದೆ ಕಂಪ್ಲೇಂಟ್ ಮಾಡೋದಿದೆ ಸರ್, ನನ್ನ ಜೊತೆ ಈ ತರ ಆಗಿದೆ ಅಂದ್ರೆ ಆಮೇಲೆ ನಾನು ಆಫೀಸ್ ಬಂದಾಗ ಕಾಲ್ ಮಾಡ್ತೀನಿ ಬರ್ರಿ ಅಂದ್ರು. ಆಮೇಲೆ ನಾನು ಫೋನ್ ತಗೊಂಡಿಲ್ಲ ಶಕೀಲ್ ಅಲಿಗೆ ಅವರು, ಬಹುಶಃ ಅವ್ರಿಗೆ ಗೊತ್ತಾಗಿರ್ಬೋದು. ಮತ್ತೆ ನಾನು ಸುಬೇದಾರ್ ಸಾಹೇಬ್ರ ಹತ್ರ ಹೋಗಿದ್ದೆ, ACP ಅವ್ರ ಹತ್ರ. ಅವ್ರು ಇಮಿಡಿಯೇಟ್ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರು. ಇಮಿಡಿಯೇಟ್ ನೀವು ಸ್ಟೇಷನ್ ಬಜಾರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ರಿ, ನಿಮ್ಮಿಂದ ಅನ್ಯಾಯ ಆಗ್ಯದ, ನಿಮ್ಮೆಲ್ಲ ಈ ತರ ಮಾತಾಡಬಾರ್ದು ಅಂತ ಹೇಳಿ ಅಲ್ಲಿ ಹೋಗ್ಬಂದು ನೀನೇ ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ತಮ್ಗೆಲ್ಲ ಕಾಪೀಸ್ನು ಕೊಡ್ತಾ ಇದ್ದೀನಿ ಸರ್, ಜೆರಾಕ್ಸ್ ಕಾಪಿ. ನೀವು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಈಗ FIR ಇವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಮೀನ್ ಮುಕ್ತಾರ್ ಯಾರ ಮನುಷ್ಯ ಇದ್ದಾನೆ ಏನಿದೆ ಅದ್ರ ಮುಂದಿನ ದಿನದಾಗ ಎಲ್ಲ ತನಿಖೆ ಆಗ್ತದೆ ಸರ್. FIR ಮಾಡಿಲ್ಲ ಅಂದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಮತ್ತೆ ನಮಗೆ ಕೋರ್ಟ್ ಬಾಗಿಲು ಖುಲ್ಲ ಇದೆ, ಕೋರ್ಟ್ ಬಾಗಿಲಿಗೆ ಹೋಗಿ ಇವ್ರ ವಿರುದ್ಧ ನಾನು FIR ಮಾಡ್ತೀನಿ ಅಂತ ಇವತ್ತು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಏನೇ ಪ್ರಶ್ನೆಗಳು ಕೇಳೋದಿದ್ರೆ ತಾವು ಕೇಳ್ಬೋದು ಅಂತ ಹೇಳ್ತೀನಿ. ಅವ್ರು ಸರ್ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ನಾನು ಹೇಳಿದೆ ಇದ್ದಿನ ಫ್ಯಾಕ್ಟ್ ಇದೆ. ಮಗರ್ಮಚ್ಚ ಇದ್ದಾನೆ, ಗುಲ್ಬರ್ಗದ ಮಗರ್ಮಚ್ಚ ಅಮೀನ್ ಮುಕ್ತಾರ್ ಇದ್ದಾನೆ. ಇವತ್ತು ಗುಲ್ಬರ್ಗ ಲೂಟಿ ಮಾಡಕ್ಕೆ ಬಂದಿದ್ದಾನೆ ಅಮೀನ್ ಮುಕ್ತಾರ್, ಬೇರೆ ಕೆಲಸ ಇಲ್ಲ. GD ಆಫೀಸ್ ನಲ್ಲಿ ಇವ್ರದೇನು ಕೆಲಸ ರೀ ಸುಪ್ರೀಂ ಇಂಜಿನಿಯರ್? ನಾನು ಕೇಳಕ್ ಇಷ್ಟಪಡ್ತೀನಿ. ಅಲ್ಲ ಅವ್ರು ಹೋಗ್ತಾರೆ ಬಿಡ್ರಿ, ಇಲ್ಲ ಹೋಗ್ತಾರೆ ಅಂದ್ರೆ ಎದಕ್ಕೆ ಹೋಗಿದ್ದಾರೆ? ಯಾರು ಬೇಕಾದ್ರೂ ಹೋಗ್ಬೋದು. ಆಮೇಲೆ ನೀವು ಹೇಳ್ತೀರಿ, ಈಗ ಒಂದ್ ಕಡೆ ಹೇಳ್ತೀರಿ ಶರಣಪ್ಪ ಸುಬೇದಾರ್ ಈ ಸಾಚ ಅವನು ಮನುಷ್ಯ, ಸಾಚ ಅವನು ಅಲ್ಲ. ನೀವು ಹೋಗಿ ಮತ್ತೆ ಅಲ್ಲೇ ಆಮೇಲೆ ನೀವು ಕಂಪ್ಲೇಂಟ್ ಎಲ್ಲಿ ಕೊಡ್ಬೇಕು? ಲೋಕಾಯುಕ್ತರು ಕೊಡ್ರಿ, ಲೋಕಾಯುಕ್ತರು ಕೊಡ್ರಿ, ಅಲ್ಲೇ ಕೊಡ್ತೀರಿ. ಈಗ ಲೋಕಾಯುಕ್ತರ ಬಗ್ಗೆ ಮಾತಾಡಕತ್ತೀರಿ, ಅವಮಾನ ಮಾಡಿದ್ರು. ನೀವು ಲೋಕಾಯುಕ್ತ ಕೊಡ್ರಿ, ಕೊಡ್ತೀನಿ. ಇವ್ರು ಏನು ಸಂಬಂಧ ನಿಮ್ಗ? ನೀವು ಎಲ್ಲಾರ ಕೊಟ್ಟು ಬೆದರಿಕೆ ಕೊಟ್ರೆ ಅದನ್ನ ಮಾಡ್ರಿ. ಅಲ್ಲ ಕೂಡ್ಸಿದ್ರೆ ನಾನು ಲೋಕಾಯುಕ್ತಿಗೆ ಹೋಗ್ಬೇಕಾ? ಲೋಕಾಯುಕ್ತ ಪೊಲೀಸ್ ಫಸ್ಟ್ ನಾನು ಪೊಲೀಸ್ ಕಂಪ್ಲೇಂಟ್ ನಾನು ಮಾತಾಡೋ ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ.